ತಿಳಿಯ ಹೇಳುವೆ ಕೃಷ್ಣ ಕಥೆಯನು, ಇಳೆಯ ಜಾಣರು ಮೆಚ್ಚುವಂತಿರೇ. ನೆಲೆಗೆ ಪಂಚಮ ಶ್ರುತಿಯ ನೊರೆವೆನು ಕೃಷ್ಣ ಮೆಚ್ಚಲಿಕೆ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು, ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೇ, 12ನೇ ಸಂಧಿ ಸೂಚನೆ. ಧರಣಿಪತಿ ನಿಜ ಸುತೆಯ ರೂಪೋತ್ಕರದ ಸೌಭಾಗ್ಯದ ನಿರಂತರ ಪರಮ ಶೋಭಾ ರಚನೆಯಲ್ಲಿ ರಚಿಸಿದರು ಪಟ್ಟಣವ. ಈ ಸಂಧಿಯಲ್ಲಿ ಪಾಂಚಾಲ ನಗರವನ್ನ ಯಾವ ರೀತಿ ದ್ರುಪದ ರಾಜ ಸ್ವಯಂವರಕ್ಕೆ ಸಿದ್ಧತೆಯನ್ನ ಮಾಡ್ತಾನೆ ಅನ್ನತಕ್ಕಂಥದ್ದು ಅದ್ಭುತವಾದ ರೀತಿಯಲ್ಲಿ ಕುಮಾರವ್ಯಾಸ ಚಿತ್ರಿಸಿರತಕ್ಕಂಥದ್ದು ನಿಜಕ್ಕೂ ಕೂಡ ನಾವು ಬೆರಗಾಗತಕ್ಕಂಥ ಒಂದು ಸಂದರ್ಭ. ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಭೂಮಿಪತಿ ಕೇಳ್ ನಿಮ್ಮ ಪಿತನ ಪಿತಾಮಹರು ದೌಮ್ಯಾಶ್ರಮಕ್ಕೆ ಬಂದು ಆ ಮುನೀಂದ್ರನ ಕೂಡಿಕೊಂಡರು ಖಚರ ವಚನದಲ್ಲಿ. ಈ ಒಂದು ಪವಿತ್ರವಾಗಿರತಕ್ಕಂಥ ಮಹಾಭಾರತದ ಕಥೆಯನ್ನ ಜನಮೇಜಯ ಮಹಾರಾಜನಿಗೆ ವೈಶಂಪಾಯ ಮುನೀಂದ್ರರು ಹೇಳ್ತಾ ಇದ್ದಾರೆ. ಮಹಾರಾಜ, ಭೂಮಿಪತಿ ಕೇಳ್ ನಿಮ್ಮ ಪಿತನ ಪಿತಾಮಹರು, ನಿಮ್ಮ ಮುತ್ತಾತಂದ್ರು ದೌಮ್ಯ ಆಶ್ರಮಕ್ಕೆ ಬಂದು ಆ ಮುನೀಂದ್ರನ ಕೂಡಿಕೊಂಡರು ಕಚನ ವಚನದಲ್ಲಿ. ಆ ಅಂಗಾರವರ್ಮ ಹೇಳಿರ್ತಕ್ಕಂಥ ಮಾತುಗಳನ್ನು ಆಧಾರವಾಗಿಟ್ಕೊಂಡವರು ನೇರವಾಗಿ ಸೌಮ್ಯಾಶ್ರಮಕ್ಕೆ ಬಂದು ದಯಮಾಡಿ ತಮ್ಮ ಪೌರೋಹಿತ್ಯವನ್ನು ನಮಗೆ ವಹಿಸಬೇಕು ಅಂತ ಗುರುಗಳನ್ನು ಬೇಡಿಕೊಂಡು ರಾಮಣೀಯ ಕವಹ ಸುಶಕುನ ಸ್ತೋಮವನ್ನು ವಿವರಿಸುತ್ತಾ ಹೊಕ್ಕರು. ದೌಮ್ಯ ಮಹರ್ಷಿಗಳ ಸಮೇತ ಆ ಪಾಂಚಾಲ ನಗರವನ್ನು ಹೋಗ್ತಾರೆ. ಭೂಮಿಲಂಬದ ನೃಪರ ನೆರವಿಯ ದೃಪದ ಪಟ್ಟಣವ. ಏನದ್ಭುತವಾಗಿ ಶೃಂಗಾರವಾಗಿರತಕ್ಕಂಥ ದೃಪದ ಪಟ್ಟಣವನ್ನ ದ್ರೌಪದಿಯ ಸ್ವಯಂವರಕ್ಕೋಸ್ಕರ ನಿರ್ಮಾಣವಾಗಿರತಕ್ಕಂಥ ಅದ್ಭುತವಾದ ರಚನೆಗಳನ್ನು ನೋಡ್ತಾ ಆ ಒಂದು ಪಟ್ಟಣದಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಹೇಗಿದೆ ಆ ಪಟ್ಟಣ? ಕೇರಿಯ ಬೀದಿಗಳ ಪನ್ನೀರ ಚಳೆಯದ ಕಳಸ ಕನ್ನಡಿ ತೋರಣದ ಸೂಸಕದ ಮುತ್ತಿನ ಮಕರ ತೋರಣದ. ಎಲ್ಲಿ ನೋಡಿದ್ರೂ ಕೂಡ ಬೀದಿಗಳಲ್ಲಿ ಪನ್ನೀರ ಚಳೆಯದ ಕಳಸ ಇಟ್ಬಿಟ್ಟಿದ್ದಾರೆ, ಕನ್ನಡಿ ಇಟ್ಬಿಟ್ಟಿದ್ದಾರೆ, ತೋರಣ ಕಟ್ಟಿಬಿಟ್ಟಿದ್ದಾರೆ. ಓರಣದ ಹೊಂಗೆಲಸದ ಅಖಿಲಾಗಾರ ಪಂಕ್ತಿಯ ಸೋಮವೀಧಿಯ ಸೂರವೀಧಿಯ ರಚನೆಯಲ್ಲಿ ರಚಿಸಿದರು ಪಟ್ಟಣವ. ಏನೊಂದ್ ಕಡೆ ಸೋಮವೀಧಿ, ಇನ್ನೊಂದ್ ಕಡೆ ಸೌರವೀಧಿ ಅಂತಕ್ಕಂಥ ಒಂದು ಬೀದಿಗಳನ್ನ ಬಹಳ ಅದ್ಭುತವಾಗಿ ರಚನೆ ಮಾಡಿಸಿದನಂತೆ ದ್ರುಪದ ರಾಜ. ಝಳವ ಝೋಂಪಿಸಿ ಬೀಸಿದವು ತಂಬೆಲರ ಬೀಸಣಿಕೆಗಳು, ಪರಿಮಳ ಲಲಿತ ಮಕರಂದದ ತುಪಾರದ ತುಹಿನ ರೇಣುಗಳ ಸುಳಿವ ಸುತ್ತಣ ಸಾಲ ಬಂಜಿಕೆಗಳಲ್ಲಿ ಸೂತ್ರಿಸಿ ರಚಿಸಿದರು ಮಂಗಳದ ರಿಂಗಣ ಜಾಡಿಸಿತು ವಿವಾಹ ಮಂಟಪವೂ ಕೂಡ ಅದೇ ರೀತಿ ಇದೆ, ಬಹಳ ಅದ್ಭುತವಾಗಿದೆ. ಹಾಗಾದ್ರೆ ಯಾರ್ಯಾರು ಆ ಒಂದು ಸ್ವಯಂವರಕ್ಕೆ ಬರ್ತಿದ್ದಾರೆ ದಕ್ಷಿಣಾರ್ಥಿಗಳಾಗಿ ಮತ್ತು ಕನ್ಯಾರ್ಥಿಗಳಾಗಿ? ಕವಿಗಮಕಿವಾದಿಗಳು ವಾಗ್ಮಿಪ್ರವರ ಯಜ್ಞಿಕ ಯಂತ್ರಿಕರು ಮಾಂತ್ರಿಕರು, ವೈಷ್ಣವ ಮಹೇಶ್ವರ ಜೈನ ಭೈರವ ಬುದ್ಧಲಿಂಗಿಗಳು, ವಿವಿಧ ವರ್ಣಾಶ್ರಮ ಸುಧರ್ಮ ವ್ಯವಹರಣ ನಿಷ್ಠರು, ವಿವಾಹೋತ್ಸವ ವಿಲೋಕನ ಕೌತುಕಿಗಳು ಒದಗಿದರು ಅಸಂಖ್ಯಾತ. ಕವಿಗಳು, ಗಮಕಿಗಳು, ವಾದಿಗಳು, ವಾಗ್ಮಿಗಳು, ಯಾಜ್ಞಿಕರು, ಯಂತ್ರಿಕರು,
ಮಹೇಶ್ವರರು, ಜೈನರು, ಬೌದ್ಧರು, ಈ ರೀತಿ ಇವರೆಲ್ಲ ಬರ್ತಾ ಇದ್ದಾರೆ. ಇನ್ಯಾರಪ್ಪ? ಅರಸ, ಕೇಳಿ, ಮೀಳೆ, ವಿದ್ಯಾಧರ, ಮಹೋರಗ, ಯಕ್ಷ, ರಾಕ್ಷಸರು, ಗರುಡ, ಕಿನ್ನರ, ಸಿದ್ಧವ, ಸುಗಂಧರ್ವ, ಭೂತಗಣ, ವರಮರುದ್ಗಣ, ರುದ್ರ, ಮನು, ಭಾಸ್ಕರ, ಸುಧಾಕರ, ತಾರಕಾಗ್ರಹ, ಸುರ, ಮುನಿಪ, ದಿಕ್ಪಾಲಕ, ತತಿ ನೆರೆದುದು ವಿಮಾನದಲ್ಲಿ. ಏನು ದೇವಾನು ದೇವತೆಗಳೆಲ್ಲ ಬಂದು ವಿಮಾನದಲ್ಲಿ ನೆರೆದು ಬಿಟ್ಟಿದ್ದಾರಂತೆ. ವಿದ್ಯಾಧರರು, ಮಹೋರಗರು, ಯಕ್ಷರು, ರಾಕ್ಷಸರು, ಗರುಡ, ಕಿನ್ನರ, ಕಿಂಪುರುಷರು, ಸಿದ್ಧರು, ಸಾಧ್ಯರು, ಭೂತಗಣರು ಎಲ್ಲರೂ ಕೂಡ ದ್ರೌಪದಿಯ ಸ್ವಯಂವರ ಯಾವ ರೀತಿ ನಡೆಯುತ್ತೆ ಅನ್ನತಕ್ಕಂಥದ್ದನ್ನು ನೋಡೋದಕ್ಕೆ ಬಂದು ಕಾದಿದ್ದಾರೆ. ಈ ಕಡೆ ಪಾಪ ದ್ರುಪದ ರಾಜ ಎಲ್ಲವನ್ನ ಸಂಪೂರ್ಣವಾಗಿ ಸಜ್ಜು ಮಾಡಿಬಿಟ್ಟು ಕುತ್ಕೊಂಡು ನಿರೀಕ್ಷಣೆ ಮಾಡ್ತಾ ಇದ್ದಾನಂತೆ. ಎಲ್ಲನೂ ಮಾಡಿದ್ದೀನಿ, ಆದರೆ ಅರ್ಜುನ ಕಾಣಿಸ್ತಾ ಇಲ್ಲಲ್ಲ, ಏನ್ ಮಾಡಬೇಕು? ಎಲ್ಲೋ ಒಂದು ಕಡೆ ನನಗೆ ಈ ತಳದಲ್ಲಿ ಅರ್ಜುನ ಇದ್ದಾನೆ ಅನ್ನತಕ್ಕಂಥ ಒಂದು ನಂಬಿಕೆ ಇದೆಯಲ್ಲ ಅಂತ ಹೇಳಿಬಿಟ್ಟು ಆ ದ್ರುಪದ ನಿರೀಕ್ಷೆಯನ್ನು ಮಾಡ್ತಾ ಇದ್ದಾನೆ ಅರ್ಜುನನಿಗೋಸ್ಕರ ಭಗವಂತನ ಒಂದು ಆಶೀರ್ವಾದದಿಂದ ಅಂತ ಹೇಳ್ತಾ, ಓಂ ಶ್ರೀ ಕೃಷ್ಣಾರ್ಪಣಮಸ್ತು.